ಸಚಿವ ಸಂಪುಟ ವಿಸ್ತರಣೆ ವಿಚಾರ ಮಾತನಾಡೋದಕ್ಕೆ ಎಚ್ ವಿಶ್ವನಾಥ್ ಅವರಿಗೆ ನಮ್ಮ ಜೊತೆ ಇದ್ದಾರೆ. ಸರ್, ಯಡಿಯೂರಪ್ಪನವರು ದೆಹಲಿ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಅವ್ರು ಬರ್ತಾ ಹೇಳಿದ್ರು ನಾವು ಅಂದ್ಕೊಂಡಿದ್ದು ಎಲ್ಲವೂ ಆಗಿದೆ ಅಂತ. ನೀವೇನು ಅಂದ್ಕೊಂಡಿದ್ರಿ? ಯಡಿಯೂರಪ್ಪನವ್ರು ಏನು ಅಂದ್ಕೊಂಡಿದ್ರು? ಈ ಕ್ಷಣ ಯಾವ ನಿರೀಕ್ಷೆಯಲ್ಲಿದ್ದೀರಾ ಸರ್? ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರು ಕೂಡ ಹೇಳಿದ್ದಾರೆ. ಅದೆಲ್ಲ ಎಕ್ಸ್ಪ್ಯಾನ್ಷನ್ ದಿವಸ ಗೊತ್ತಾಗುತ್ತೆ ಏನೇನು. ಇನ್ನೆರಡು ದಿನದೊಳಗಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಸರ್. ಈಗ ನೀವು ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದೀರಾ, ಕೊಡ್ತಾರೆ ಅಂತ ನಿಮಗೆ ವಿಶ್ವಾಸ ಇದೆಯಾ? ಅಲ್ಲ, ಇದು ಮೊದಲಿಂದನೂ ಕೂಡ ಹೇಳ್ತಾ ಇದ್ದೀವಿ. ಯಾರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣರಾದರು 17 ಜನ, ಎಲ್ರಿಗೂ ಒಂದಲ್ಲ ಒಂದು ಅವಕಾಶ ಆಗ್ತದೆ ಅಂತಕ್ಕಂಥ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ. ಸರ್, ಎಲ್ಲೋ ಒಂದು ಕಡೆ ನೀವು 17 ಜನ ಒಟ್ಟಿಗೆ ಬಂದಿದ್ರಿ. ಆ 17 ಜನರಲ್ಲಿ ಈಗ ಕೆಲವೊಬ್ಬರು ಒಂದು ರೀತಿ ಅಪಸ್ವರದ ಮಾತುಗಳನ್ನ ಆಡ್ತಾ ಇದ್ದಾರೆ. ಸುಧಾಕರ್ ಅವರು ಇರ್ಬೋದು, ಎಸ್ ಟಿ ಸೋಮಶೇಖರ್ ಅವರು ಇರ್ಬೋದು, ಪರಿಸ್ಥಿತಿಯನ್ನು ನೋಡಿಕೊಂಡು ಅವಕಾಶವನ್ನು ಕೇಳಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸುಧಾಕರ್ ಕೂಡ ಮೊನ್ನೆ ಹೇಳಿದ್ದಾರೆ, ನನ್ನ ಮಾತನ್ನ ಬೇರೆ ಥರ ತಗೋಬಾರ್ದು, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಎಲ್ರಿಗೂ ಅವಕಾಶ ಆಗಬೇಕು. ಸಮಯ ಯಾವ್ರಿಗೆ ಯಾವಾಗ ಏನೇನಾಗುತ್ತೆ ಅಂತ. ಸರ್, ಒಂದು ವಿಚಾರ ಅಂದರೆ ಮೈತ್ರಿ ಸರ್ಕಾರದಲ್ಲಿ ತಮ್ಮ ಅಳಿಯನಿಗೆ ಒಂದು ಸ್ಥಾನಮಾನದ ವಿಚಾರವಾಗಿ ತಮಗೆ ಬೇಸರ ಆಗಿತ್ತು. ಈಗ ಅಂಥದ್ದೊಂದು ಗೊಂದಲವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಮ್ಮ ಅಳಿಯನ ವಿಚಾರದಲ್ಲಿ ಒಂದು ಮತ್ತೆ ವರ್ಗಾವಣೆಯಾಗಿ ಅವ್ರಿಗೆ ಹಿಂಬಡ್ತಿ ಆಗಿದೆ. ಸರ್ಕಾರದ ಅಧಿಕಾರಿಗಳು ಅವ್ರು ಎಲ್ಲಿ ಹಾಕಿದ್ರು ಹೋಗ್ತಾರೆ. ಅದಕ್ಕೆ ಮನಸ್ಸಿಗೆ ಯಾವ ನೋವು ಇಲ್ಲ, ನಥಿಂಗ್. ನೋ ಸರ್, ಅದ್ರ ಜೊತೆಗೆ ಸರ್, ಆಪರೇಷನ್ ಕಮಲ ಮತ್ತು ಮೈತ್ರಿ ಸರ್ಕಾರ ಬಿದ್ದ ಪರಿಸ್ಥಿತಿಯ ಬಗ್ಗೆ ಒಂದು ಪುಸ್ತಕ ಬರಿತೀನಿ ಅಂತ ಹೇಳಿದ್ರಿ. ಯಾವಾಗ ಶುರುವಾಗುತ್ತೆ, ಹೇಗಿದೆ ಅದರ ಪ್ರಿಪ್ರೇಷನ್ಸ್? ಆಪರೇಷನ್ ಕಮಲ ಅಲ್ಲ, ಆಪರೇಷನ್ ಕಮಲ ನಮ್ಮ ಜನರು, ನಮ್ಮ ವಿರೋಧಿಗಳು ಹೇಳೋ ಥರದಲ್ಲಿ ಮಾರಾಟದ ರಾಜಕಾರಣದ ಮನಸ್ಸಿಗೆ ನೋವಾಗ್ತದೆ. ಹಾಗಾಗಿ ಇದು ಮಾರಾಟದ ರಾಜಕಾರಣ ಅಲ್ಲ, ಹೋರಾಟದ ರಾಜಕಾರಣ ಅಂತಂಥೇಳಿ ಜನರಿಗೆ ತಿಳಿಸುವಂಥ ಒಂದು ಡಾಕ್ಯುಮೆಂಟ್ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಒಂದು ಪುಸ್ತಕ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ತಯಾರಿ ಕೂಡ ನಡೆಸ್ತಾ ಇದ್ದೀನಿ. ಪುಸ್ತಕದಲ್ಲಿ ಯಾವ ಅಂಶಗಳನ್ನು ನೀವು ಉಲ್ಲೇಖ ಮಾಡ್ತೀರಾ? ಎಲ್ಲ ಇರ್ತವೆ. ನಾವೆಲ್ಲ ರಾಜೀನಾಮೆ ಕೊಟ್ಟಿದ್ದು, ಬೊಂಬಾಯಿಗೆ ಹೋಗಿದ್ದು, ಪೂನಾಗೆ ಹೋಗಿದ್ದು, ಮತ್ತೊಂದು ದೆಹಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು, ಅಲ್ಲಿ ಜಡ್ಜ್ಮೆಂಟ್ ಏನಾಯಿತು, ಎಲ್ಲ ಸುತ್ತಾಟಗಳೆಲ್ಲ ಏನಾಯಿತು, ಎಲ್ಲ ಇರ್ತದೆ. ಯಡಿಯೂರಪ್ಪನವರು ಸರ್ ದೆಹಲಿಯಿಂದ ಬಂದ ನಂತರ ಅಥವಾ ನೀವು ಮೊನ್ನೆಯಿಂದ ಮತ್ತೇನಾದರೂ ನಿಮಗೆ ದೂರವಾಣಿಯಲ್ಲಿ ಸಂಪರ್ಕ ಸಿಕ್ಕಿದ್ರೆ, ಏನಾದರೂ ವಿಶ್ವಾಸ ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ? ನಾನು ಕೂಡ ಅವ್ರನ್ನ ಮಾತಾಡಲಿ, ಪದೇ ಏನಿದೆ ಮಾತಾಡಲಿಕ್ಕೆ, ಅದು ಅವ್ರಿಗೆ ಮನದಟ್ಟಾಗಿದೆ, ಮನವರಿಕೆಯಾಗಿದೆ, ಯಾರಿಗೆ ಹೇಗೆ ಮಾಡ್ತಾರೆ. ಅದೇ ರಮೇಶ್ ಜಾರಕಿಹೊಳಿ ವಿಶ್ವನಾಥ್ ಅವ್ರಿಗೂ ಸಚಿವ ಸ್ಥಾನ ಕೊಡಬೇಕು ಅಂದರು, ಆದರೆ ಕೆಲವರು ಬೇಡ ಅಂತಂದರೆ ಎಲ್ಲೋ ನಿಮ್ಮ 17 ಜನರಲ್ಲಿ ಬಣ ಆಗೋಯ್ತಾ ಅಂತ ಹೇಳ್ತಾ ಇಲ್ಲ. ಬೇಡ ಅಂತ ರಮೇಶ್ ಜಾರಕಿಹೊಳಿನೂ ಕೂಡ ನಮ್ಮಲ್ಲಿ ಮುಂಚೂಣಿಯಲ್ಲಿದ್ದಂಥ ನಾಯಕರು, ಎಲ್ಲರಿಗಿಂತ ಮೊದಲು ಪದಾರ್ಪಣೆ ಮಾಡಿದಂಥವರು, ಈ ಸಮ್ಮಿಶ್ರ ಸರ್ಕಾರವನ್ನು ಪತನ ಆಗಲೇಬೇಕಂತ ಪಣ ತೊಟ್ಟವರಲ್ಲಿ ಪ್ರಥಮರು ಅವರು. ಯಾರು? ರಮೇಶ್ ಜಾರಕಿಹೊಳಿ. ಅವ್ರು ನಿಮ್ಮ ಪರವಾಗಿ ಕೇಳ್ತಾ ಇದ್ದಾರೆ? ಹೌದು, ಅವರು ಎಲ್ಲರ ಪರವಾಗಿಯೂ ಇದ್ದಾರೆ, 17 ಜನರ ಪರವಾಗಿಯೂ ಇದ್ದಾರೆ. ಸರ್, ಕೊನೆಯ ಪ್ರಶ್ನೆ, ಈ ಒಂದು ಸಚಿವ ಸಂಪುಟದಲ್ಲಿ ತಮಗೆ ಸ್ಥಾನಮಾನ ಸಿಗದೇ ಇದ್ದರೆ ವಿಶ್ವನಾಥ್ ಅವರ ನಿಲುವು ಏನಾಗಿರುತ್ತೆ? ನೋಡೋಣ ಮುಂದೆ ಹೇಗಾಗುತ್ತೆ. ಎಸ್, ಇದು ವಿಶ್ವನಾಥ್ ಅವರ ಸ್ಪಷ್ಟವಾದ ಮಾತುಗಳು. ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗದೇ ಇದ್ದರೆ ಮುಂದೆ ನೋಡ್ತೀವಿ, ಯಡಿಯೂರಪ್ಪನವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋ ಭರವಸೆ ಇದೆ ಅನ್ನೋ ಮಾತುಗಳನ್ನು ಈಗಲೂ ಸಹ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.